ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತು ಇಷ್ಟು ನಿಮ್ಮ ಸರ್ಕಾರ ಇದೆ, ಪವರ್ಫುಲ್ ಫೈರ್ ಬ್ರ್ಯಾಂಡ್, ನಿಮ್ಮ ಟಗರು, ಆ ಹುಲಿ, ನೀವ್ ಹೇಳ್ತಿರಲ್ಲ ಹುಲಿ, ಆ ಹುಲಿಗೆ ಏನಾಗಿದೆ, ಇಷ್ಟು ಸುಮ್ಮನೆ ಕೂತಿದೆಯಲ್ಲ ಹುಲಿ, ಯಾಕೆ ಆಚೆ ಬಂದ್ಬಿಟ್ಟು RSS ದೊಣ್ಣೆಗೆ ಸದಾ ವಸ್ತಲೆ ಮಾತ್ರ ಭೂಮಿ ನಮಸ್ತುದೆ, ಸದಾ ಮುಸ್ಲಿಂ ಹೂಮೆ ಸದಾ ಮುಸ್ಲಿಂ ರಹುಮೈ, ಹಿಂದೂ ಹೂಮೆ ಅಂತ ಹೇಳಕ್ಕಾಗಲ್ಲ ನಾನು. ಯಾಕಂತ ಹೇಳಿದ್ರೆ ಇದನ್ನ ಬ್ಯಾನ್ ಮಾಡಕ್ಕೆ ಅವ್ರ ದೊಣ್ಣೆ ನೋಡಿ ಬೆದ್ರು ದೊಣ್ಣೆ ಅಂತಾರೆ ನೋಡಿ, ಆ ತರ ಹೆದರಿರೋದು ಕಾಂಗ್ರೆಸ್ ಮೊದಲನೇದಾಗಿ. ಏನಕ್ಕಂದ್ರೆ ನಿಮ್ ಕೈಲಿ ಬ್ಯಾನ್ ಮಾಡಕ್ ಆಗ್ತಾ ಇಲ್ಲ. ಆಮೇಲೆ ಇದಕ್ಕೆ ಇದೆಲ್ಲಾ ಕ್ರಿಯೇಟ್ ಮಾಡ್ಕೊಂಡು ಒಂದು IT ಮಿನಿಸ್ಟರ್ ಅವ್ರ ಕೈಯಲ್ಲಿ ಶಕ್ತಿ ಇದೆ. ಈಗ ಇವತ್ತು ಹೇಳ್ತಾ ಇದ್ದೀರಾ ಚಿತ್ತಾಪುರದ ಬಗ್ಗೆ ಮಾತಾಡಿ ಅಂದ್ರೆ ಇವ್ರು ಅಲ್ಲಿ ಕಿರಿಸ್ತಾರೆ, ಇವ್ರು ಇಲ್ಲಿ ಕಿರಿಸ್ತಾರೆ. ಜನಗಳಿಗೆ ಒಳ್ಳೆ ಸಂದೇಶವನ್ನು ಕೊಡಕ್ಕೆ ಈ ನಾಡನ್ನು ಕಟ್ಟಿದಾರಲ್ಲ, ಈ ಚಿತ್ತಾಪುರ ಈ ನಾಡಲ್ಲಿ ಬರೋದು ಕರ್ನಾಟಕದಲ್ಲಿ. ಗಂಗಾ ಚೌಡ ಚಾಲುಕ್ಯ, ರಾಷ್ಟ್ರಕೂಟ, ಹಕ್ಕಬುಕ್ಕ, ಗಂಡುಗಲಿ ರಾಮ, ಕೆಂಪೇಗೌಡ, ಹೈದರಲ್ಲಿ, ಟಿಪ್ಪು, ಪುಲಕೇಶಿ, ನುಪ್ಪುತುಂಗ, ಶಾತವಾದ, ಅತ್ತಿಮಾಬೇಗ್, ಚಂದ್ರಗುಪ್ತ ನಾಯಕ, ಬೆಳವಡಿ, ಮಲ್ಲಮ್ಮ, ಕುವೆಂಪು, ಕಾರನ್, ಕಾರ್ನಾಳ್, ಕಂಬನ್, ಅನಂತಮೂರ್ತಿ, ಗೋಕರ, ಶರಣರ, ದಾಸರ, ಸಂತರ, ಮನಿಯರ, ಜನಪದರ, ಜನಸಾಮಾನ್ಯರ ಹೆಮ್ಮೆಯ ನಾಡು ನುಡಿ ಕನ್ನಡ. ಅದ್ರ ಬಗ್ಗೆ ಮಾತಾಡಿ ಅಂದ್ರೆ ನೀವು ರಸ್ತೆ ಇದೆ ಅಂತ ಹೇಳ್ತೀರಾ, ಅವ್ರ ರಸ್ತೆನೇ ಇಲ್ಲ ಅಂತ ಹೇಳ್ತಾರೆ. ನಿಮ್ಮ RSS ಇಂದ ಬಹಳ ಜನಕ್ಕೆ ಒಳ್ಳೇದಾಗಿದೆಯಲ್ಲ, ಬಹಳ ಜನಕ್ಕೆ ಒಳ್ಳೇದ್ ಮಾಡಿದಿರಲ್ಲ ನೀವು. ಊರು ಉದ್ಧಾರ ಮಾಡಿದವ್ರು ನೀವು, ದೇಶ ಉದ್ಧಾರ ಮಾಡಿದವರು, ಲಾಠಿ ಹಿಡ್ಕೊಂಡೇ ಹೋದವ್ರು ನೀವು. ಲಾಠಿಗೆ ಆರ್ಮ್ಸ್ ಆಕ್ಟ್ ಇಲ್ಲ ಅಂತ ನಮಗೂ ಗೊತ್ತು, ಕಾನೂನಲ್ಲೂ ಇದೆ ಅಂತ ನಿಮ್ಗೂ ಗೊತ್ತು. ಅದಕ್ಕೆ ಆ PFI ಮುಂದೆ SDPI ಅಂತ ಬಂತು. PFI ನ ಬ್ಯಾನ್ ಮಾಡಿದವರು ನಿಮ್ಮ ಕೈಲಿ ಈ RSS ನ ಬ್ಯಾನ್ ಮಾಡಕ್ ಆಗಲ್ಲ, ನೀವು ಹೆದರಿದ್ದೀರಾ. ನನ್ನ ಪ್ರಶ್ನೆ ಮೇಡಮ್, ಒಂದ್ ನಿಮಿಷ, ನನ್ನ ಪ್ರಶ್ನೆ ಏನು ಗೊತ್ತಾ, ನಿಮ್ಮಲ್ಲಿ ತಾಕತ್ತಿದ್ರೆ ಸಿದ್ದರಾಮಯ್ಯ ಅವ್ರಿಗೆ ಹೇಳಿ RSS ಬ್ಯಾನ್ ಮಾಡಿ ಅಂತ, ಇಲ್ಲ ಅಂದ್ರೆ ಒಂದಿನ ನನಗ್ ಮುಖ್ಯಮಂತ್ರಿ ಮಾಡಕ್ ಹೇಳಿ, ನಾನು ಮಾಡಿ ತೋರಿಸ್ತೀನಿ ಬ್ಯಾನ್. ನೋಡಿ, ಕೇಳಿಸ್ಕೊಳ್ಳಿ. RSS ಅನ್ನ ಬ್ಯಾನ್ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಅವಕಾಶ ಇದೆಯೇ ಹೊರತು ರಾಜ್ಯ ಸರ್ಕಾರಕ್ಕೆ ಬ್ಯಾನ್ ಮಾಡೋ ಅವಕಾಶ ಇಲ್ಲ. ಸಿದ್ದರಾಮಯ್ಯನವ್ರನ್ನೆಲ್ಲ ನಿನ್ನ ಮುಖ್ಯಮಂತ್ರಿ ಮಾಡಿ ಕೂರಿಸಿದ್ರು, ನಿಮ್ ಕೈಲಿ ಏನು ಮಾಡಕ್ಕಾಗಲ್ಲ. ಸರಿ, ಅತ್ಯಂತ ಸುದೀರ್ಘ ಅವಧಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿದ್ದ ಕಾಂಗ್ರೆಸ್ನವ್ರು ಯಾಕೆ ಮಾಡ್ಲಿಲ್ಲ? ಮಾಡಿದ್ರು, ಹಿಂದೆ ನಿಷೇಧ ಮಾಡಿದ್ರು, ಕ್ಷಮೆ ಕೇಳ್ಕೊಂಡ್ರು, ಕೈ ಮುಗಿದು ಕ್ಷಮೆ ಕೇಳ್ಕೊಂಡ್ರು, ಮುಚ್ಚಳಿಕೆ ಪತ್ರ ಬರ್ಕೊಟ್ರು, ಸಾರಿ ಕೇಳಿದ್ರು. ಇತಿಹಾಸದ ಬಗ್ಗೆ ಮಾತನಾಡ್ತಾ ಹೋದ್ರೆ 3-4 ಅವರ್ ಆದ್ರೂ ಕೂಡ ಸಾಕಾಗೋದಿಲ್ಲ. ವಿಲ್ ಕಮ್ ಬ್ಯಾಕ್ ಟು ಚಿತ್ತಾಪುರ. ನಿಖೇತ್ ರಾಜ್ ಮೌರ್ಯ ಅವರೇ, 500ರಿಂದ 600 ಜನರವರೆಗೆ ನಡೆಸುವಂತಹ ಪಥಸಂಚಲನ, ಈ 600 ಜನರ ಒಳಗಡೆ ಕೇವಲ 50 ಜನ ಮಾತ್ರ ಚಿತ್ತಾಪುರದಿಂದ ಹೊರಗಿನವರು. ಇಂಥದ್ದೊಂದು ಪಥಸಂಚಲನ ಇಲ್ಲಿಂದ ಇಲ್ಲಿಗೆ ಪ್ರಾರಂಭವಾಗಿ ಇದೇ ರೂಟ್ ನಲ್ಲಿ ಹೋಗುತ್ತೆ ಅಂತ ಹೇಳಿ, ಹಾಗೆ ಈ ಪಥಸಂಚಲನ ನಡೆಯೋ ಸಂದರ್ಭದಲ್ಲಿ ಕಾನೂನು ಬಾಹಿರವಾಗಿ ಯಾವುದೇ ಚಟುವಟಿಕೆ ಆದರೂ ಕೂಡ ನೇರವಾಗಿ ಕ್ರಮ ಕೈಗೊಳ್ಳಿಕ್ಕೆ ನಮ್ಮ ಒಪ್ಪಿತಾ ಇದೆ ಅಂತ ಹೇಳಿ ರಿಟರ್ನ್ ಲೆಟರ್ ಕೊಟ್ಟು ಕಾನೂನಾತ್ಮಕವಾಗಿ ಅಲ್ಲಿನ ಸ್ಥಳೀಯ ಆಡಳಿತ ಪೊಲೀಸರ ಪರವಾನಗಿಯನ್ನು ಪಡ್ಕೊಂಡ ನಂತರವೂ ಕೂಡ ಚಿತ್ತಾಪುರದಲ್ಲಿ ನಿರ್ಬಂಧ ಹೇರಲಿಕ್ಕೆ ಕೇವಲ ಪ್ರಿಯಾಂಕ್ ಖರ್ಗೆ ಅವರ ಪೊಲಿಟಿಕಲ್ ಇಂಟ್ರೆಸ್ಟ್ ಅಷ್ಟೇ ಕಾರಣ. ಯಾರ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋದು? ಉತ್ತರ ಕೊಡ್ಲಿ ಸರ್. ನೀವು ಹೇಳ್ತಿದ್ದೀರಿ ಪ್ರಿಯಾಂಕ್ ಖರ್ಗೆ ಅವರ ಪತ್ರದಿಂದಾಗಿ RSSಗೆ ಬಿಜೆಪಿಗೆ ಭಯ ಅಂತ ಹೇಳಿ. ಬಟ್ ಬಿಜೆಪಿಗರು ಸರಣಿ ಟ್ವೀಟ್ ಮಾಡ್ತಿದ್ದಾರೆ. ಚಿತ್ತಾಪುರ ಸೇರಿದಂತೆ ಕಲಬುರಗಿ SSLC ಫಲಿತಾಂಶದಲ್ಲಿ ಕಡೆಯಲ್ಲಿದೆ, ಅದ್ರ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡ್ತಾ ಇಲ್ಲ. AI ಗೂಗಲ್ ಹಬ್, IT ಸಚಿವರು ಕರ್ನಾಟಕಕ್ಕೆ ಸಿಗುವ ಎಲ್ಲಾ ಪಾಸಿಬಲ್ ಅವಕಾಶ ಆಯ್ತು, ಸಿಗ್ಲಿಲ್ಲ. ಅದನ್ನ ಮರೆಮಾಚಲಿಕ್ಕೆ ಕಲಬುರಗಿಯಲ್ಲಿ ರಸ್ತೆ ವ್ಯವಸ್ಥೆ ಹಾಳಾಗಿದೆ, ಇದನ್ನೆಲ್ಲ ಮರೆಮಾಚಲಿಕ್ಕೆ, ಇದರಿಂದ ಡೈವರ್ಟ್ ಮಾಡ್ಲಿಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ತಂದಿರುವ ಹೊಸ ಅಸ್ತ್ರ RSS. ಮೋಹನ್ ವಿಶ್ವ ಅವರೇ, ಅವರು ಹೇಳಾದ್ಮೇಲೆ ಹಿಂಗ್ ಯಾಕೆ ಮಾಡಿದ್ರು ಅನ್ನೋದನ್ನ ಅವ್ರು ಹೇಳಿ, ಅದಾದ್ಮೇಲೆ ನೀವೇ ಅದಕ್ಕೆ ಕೌಂಟರ್ ಮಾಡಿ. ಆಯ್ತು, ಅಂಬೇಡ್ಕರ್ ಹಾಗೆ ಗಾಂಧೀಜಿ ಅವ್ರ ಬಗ್ಗೆ ನೀವು ಕ್ಲಾರಿಫಿಕೇಶನ್ ಕೊಟ್ಬಿಡಿ, ನಾನು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತೀನಿ. ನಾನು ಹೇಳೋದು ಡಬಲ್ ಸ್ಟ್ಯಾಂಡರ್ಡ್ ಇಲ್ಲೇ ಹೆಂಗ್ ಎಕ್ಸ್ಪೋಸ್ ಆಗುತ್ತೆ ನೋಡಿ. ಇವರು ಅವತ್ತು ಅಂಬೇಡ್ಕರ್ ವಿರುದ್ಧ ಕ್ಯಾಂಡಿಡೇಟ್ ಹಾಕಿದ್ದು ಆಸ್ ಎ ಪೊಲಿಟಿಕಲ್ ಪಾರ್ಟಿ ಅಂತೆ, ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ನಾವು ಕ್ಯಾಂಡಿಡೇಟ್ ಹಾಕಿದ್ದು ಪೊಲಿಟಿಕಲ್ ಪಾರ್ಟಿ ಅಲ್ವಂತ. ಸ್ಮಿತಾ ಕೇಳಿಸ್ಕೊಳ್ಳಿ, ಸೊ ಅಲ್ಲೇ ಡಬಲ್ ಸ್ಟ್ಯಾಂಡರ್ಡ್ ಕ್ಲೀನ್ ಆಗಿ ಬರುತ್ತೆ. ಇವ್ರಿಗೆ ಅಲ್ಲಿ ರಾಜಕೀಯ ಪಕ್ಷದ ಲಾಜಿಕ್, ಇಲ್ಲಿ ಖರ್ಗೆ ವಿರುದ್ಧ ಕ್ಯಾಂಡಿಡೇಟ್ ಹಾಕ್ಬಿಟ್ಟು ಬಿಜೆಪಿ ಉಮೇಶ್ ಜಾಧವ್ ಗೆದ್ಕೊಂಡ್ ಬಂದ್ಬಿಟ್ರು, ಇಲ್ಲಿ ದಲಿತರ ಶೋಷಣೆ ಅಂತೆ ಅಲ್ಲ. ನೆಕ್ಸ್ಟ್, ಅಂಬೇಡ್ಕರ್ ಅವರ ವಿಚಾರದಲ್ಲಿ ಇತಿಹಾಸದ ಪುಟಗಳಲ್ಲಿ ತೆಗೆದು ನೋಡಿದ್ರೆ ಅತಿ ಹೆಚ್ಚು ಅವಮಾನ ಮಾಡಿದ್ಯಾರು ಅಂತ ಹೇಳಿದ್ರೆ ಕಾಂಗ್ರೆಸ್ ಅಂತ ಹಲವಾರು ದಾಖಲೆಗಳಿದಾವೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸಂವಿಧಾನ ರಚನಾ ಸಮಿತಿ ಶುರು ಮಾಡಬೇಕು ಅಂತ ಆದಾಗ ಅಂಬೇಡ್ಕರ್ ಅವರನ್ನ ಇದೇ ನೆಹರು ಅವರು ಆ ಸಮಿತಿಯಿಂದ ಹೊರಗಿಡಬೇಕು ಅಂತ ಹೇಳ್ತಾರೆ. ಮಹಾತ್ಮ ಗಾಂಧಿ ಅವರು ಹೇಳೋದು, ಯಾರೋ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಬೇಡ, ಅಂಬೇಡ್ಕರ್ ಅವರೇ ಇದ್ದಾರೆ, ಅವ್ರನ್ನೇ ಬಳಸ್ಕೊಳ್ಳಿ, ನೀವು ಅವ್ರನ್ನ ಸಮಿತಿಲಿ ಇಟ್ಕೊಳ್ಳಿ ಅಂತ ಹೇಳಿ ಹೊರಗಿಟ್ಟಿದ್ದು ಸಂವಿಧಾನ ರಚನಾ ಸಮಿತಿಯಿಂದ ಇದೇ ನೆಹರು ಅವರು, ಇದೇ ಕಾಂಗ್ರೆಸ್ನವರು. ಆಯ್ತಲ್ಲ, ಇವ್ರು ಯಾವ ಮುಖ ಇಟ್ಕೊಂಡು ಮಾತಾಡ್ತಾರೆ ಇವತ್ತು? ತಿರ್ಗಾ ಆರ್ಟಿಕಲ್ 370 ಅವತ್ತು
ಸಂವಿಧಾನದಲ್ಲೇ ಇನ್ಸರ್ಟ್ ಮಾಡೋದ್ ಬೇಡ, ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಮಾಡೋದ್ ಬೇಡ, ಈ ದೇಶದಲ್ಲಿ 2 ಸಂವಿಧಾನ ಇರೋದ್ ಬೇಡ ಅಂತ ಸ್ಪೆಸಿಫಿಕ್ ಆಗಿ ಅಂಬೇಡ್ಕರ್ ಅವ್ರು ವಿರೋಧ ಮಾಡಿದ್ರು. ಅವರ ವಿರೋಧದ ನಡುವೆಯೂ ಅದನ್ನ ಹಾಕಿದ್ದು ಸಂವಿಧಾನದಲ್ಲಿ ಯಾರು ಅಂತ ಹೇಳಿದ್ರೆ ಇದೇ ನೆಹರು, ಇದೇ ಕಾಂಗ್ರೆಸ್ ಪಕ್ಷ. ಅದನ್ನ 2019ರಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಾಗ ತೆಗೆದು ಹಾಕಿದ ನಂತರ